ಎಲ್ಲರಿಗೂ ನಮಸ್ಕಾರ. ಡಿಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ ಕೇವಲ 3 ದಿನದ ಗುರು. 26 ಇವತ್ತು, 29 ಶುರುವಾಗುತ್ತೆ. ಇಷ್ಟಲ್ಲೇ ಕಲರ್ಸ್ ಕನ್ನಡ ಅವರು ವೀಕ್ಷಕರಿಗೆ ಒಂದು ತಲೆಯಲ್ಲಿ ಹುಳ ಬಿಟ್ಟಿದ್ದಾರೆ. ಏನಂದ್ರೆ ಅದು ಒಂದು ಬ್ಲರ್ ಫೋಟೋಸ್ ಎಲ್ಲ ರಿಲೀಸ್ ಮಾಡ್ತಾ ಇದ್ದಾರೆ. ಇಂತಿಂತ ಕಂಡೀಷನ್ಸ್ ಬರ್ತಾ ಇದಾರೆ ಅಂತ ನಮ್ ಕೈಲಂತೂ ಗೆಸ್ ಮಾಡಕ್ಕೆ ಆಗಲ್ಲ. ಆ ರೀತಿ ಬ್ಲರ್ ಮಾಡಿದ್ದಾರೆ, ಆ ಬ್ಲರ್ ತೆಗಿಯಕ್ಕೆ ಆಗಲ್ಲ. ಆ ರೀತಿ ಫೋಟೋಸ್ ಕೆಲವು ಎಲ್ಲ ಬಂದಿದೆ. ಆ ಫೋಟೋಸ್ ಇಟ್ಕೊಂಡು ಮತ್ತೆ ಕಂಟೆಸ್ಟೆಂಟ್ಸ್ ಯಾರು ಅಂತ ನಾವ್ ಇಷ್ಟ ದಿನ ವಿಡಿಯೋಸ್ ಎಲ್ಲ ಮಾಡಿದ್ವಲ್ಲ, ಅದು ಕಂಪೇರ್ ಮಾಡಿದಾಗ ಕೆಲವು ಗೊತ್ತಾಗ್ತಾ ಇದೆ. ಮತ್ತೆ ನಾನು ಅನಾಲಿಟಿಕ್ ಮಾಡಿದಾಗ, ಒಂದು ಪ್ರಿಡಿಕ್ಷನ್ ಹೇಳಿದಾಗ, ಒಂದು ಫೋಟೋಸ್ ಎಲ್ಲ ಕಂಪೇರ್ ಮಾಡಿ ನೋಡಿದಾಗ ಇಂತಿಂತವ್ರೆ ಅಂತ ಅನಿಸ್ತಾ ಇದೆ. ಮತ್ತೆ ನೀವು ಆ ಫೋಟೋಸ್ ನೋಡಿರ್ತೀರ, ಆ ಫೋಟೋಸ್ ಎಲ್ಲ ಅಬ್ಸರ್ವ್ ಮಾಡಿರ್ತೀರ. ಮತ್ತೆ ನೀವು ಯಾರು ಅನ್ಕೊಂಡಿದಂತ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಡಿಸ್ಪ್ಲೇ ಮೇಲೆ ಆ ಫೋಟೋಸ್ ಎಲ್ಲ ಹಾಕ್ತೀನಿ, ಯಾರಂತ ನೀವು ಕಮೆಂಟ್ ಮಾಡಿ. ಹಾಗೇನೆ ನಾನು ಯಾರು ಅನ್ಕೊಂಡಿದ್ದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಶೇಷವಾಗಿ ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಿಗ್ ಬಾಸ್ ಅಪ್ಡೇಟ್ ಬಗ್ಗೆ ತುಂಬಾ ಫಾಸ್ಟ್ ಆಗಿ ನಮ್ಮ ಚಾನಲ್ ಅಲ್ಲಿ ಖಂಡಿತವಾಗ್ಲೂ ಕೊಡ್ತೀನಿ. ವಿಶೇಷವಾಗಿ ಇಂಥ ವಿಡಿಯೋಸ್ ನ ಲೈಕ್ ಮಾಡಿ ತುಂಬಾ ಜನಕ್ಕೆ ಸೇರ್ಲಿ ಅಂತ. ನೋಡಿ, ಮೊದಲೇದಾಗೆ ಈ ಫೋಟೋಸ್ ತಗೊಂಡಾಗ ನೋಡಿದಾಗ ಈ ಫೋಟೋ ನೋಡಿ, ಈ ಫೋಟೋ ನೋಡಿದಾಗ ಆಲ್ಮೋಸ್ಟ್ ಅಲ್ಲಿ ಕನಸುಗಾರ ಸಿನಿಮಾದಲ್ಲಿ ಪ್ರೇಮ್ ಅವರು ಒಂದ್ ಸಾಂಗ್ ಅಲ್ಲಿ ನಡ್ಕೊಂಡ್ ಬರ್ತಾರೆ ನೋಡಿ, ಆ ರೀತಿ ಇದೆ. ಬಟ್ ಕೆಲವರು ಪ್ರೇಮ ಅಂತಾರೆ, ನನ್ನ ಅನ್ಸಿಕೆ ಪ್ರಕಾರ ಪ್ರೇಮ ಅಂತಲ್ಲ, ತನ್ವೀರ್ ಅಂತ ಹೇಳ್ತೀನಿ ನೋಡಿ, ಸೀರಿಯಲ್ ಆಕ್ಟರ್ ಅವ್ರಂತ ಅನ್ಸುತ್ತೆ. ಮತ್ತೆ ನೀವು ಫಸ್ಟ್ ಟೈಮ್ ಈ ಫೋಟೋ ನೋಡಿದಾಗ ನಿಮ್ಗೆ ಯಾರು ಅನ್ಸ್ತಂತ ಕಮೆಂಟ್ ಮಾಡಿ. ಫೋಟೋ ನೋಡಿ, ವಜ್ರಕಾಯ ಸಿನಿಮಾದಲ್ಲಿ ನೋಡಿರ್ತಾರಲ್ಲ, ನಭ ನಟಾಶಾ ಅಂತೇಳಿ ಇವರು ವಜ್ರಕಾಯ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಅವರು ಅಂತ ನನ್ ಗೆಸ್ ಪ್ರಕಾರ. ಏನಕ್ಕಂದ್ರೆ ಮಕ ನೋಡಿದಾಗ ಕರೆಕ್ಟ್ ರೀಚ್ ಆಗ್ತಾ ಇದೆ, ಆದ ಕಾರಣ ಅವ್ರಂತ ಇದು ಸೆಕೆಂಡ್ ಗೆಸ್. ಮತ್ತೆ ಇವರಲ್ಲಿ ನೀವ್ಯಾರಂತ ಕಮೆಂಟ್ ಮಾಡಿ. ಇವ್ರು ಸೇಮ್ ನೋಡಿ, ಒಲವಿನ ನಿಲ್ದಾಣ ಹೀರೋಯಿನ್ ಅಕ್ಷಯ್ ನಾಯಕ್ ಮತ್ತೆ ಕನ್ನಡದಿ ಸೀರಿಯಲಿನ ರಾಜ್ ಕಿರಣ್ ತರ ಸೇಮ್ ಅದೇ ರೀತಿ ಕಾಣ್ತಾ ಇದಾರೆ. ಅವ್ರಿಬ್ರಲ್ಲಿ ಒಬ್ರಾಗಿರ್ಬೋದು. ಏನಕ್ಕಂದ್ರೆ ಬ್ರೇಡ್ ನೋಡಿದಾಗ ಸೇಮ್ ಅದೇ ರೀತಿ ಗುರು, ಆ ಗಡ್ಡ ನೋಡಿದಾಗ ರಾಜ್ ಕಿರಣ್ ಅಂತ ನನ್ ಗೆಸ್ ಪ್ರಕಾರ ತುಂಬಾ ಅನಿಸ್ತಾ ಇದೆ. ಮತ್ತೆ ನಿಮ್ಗೆ ಯಾರು ಅನ್ಸ್ತಾ ಅಂತ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಏನಿದೆ ಅಂತ ಹೇಳಿ. ನೋಡಿದಾಗ ನಿಜವಾಗ್ಲೂ ಇವ್ರು ನಮ್ಮ ಕನ್ನಡದ ಫೇಮಸ್ ಹೀರೋಯಿನ್ ಅಂತ ಹೇಳ್ಬೋದು. ಏನಕ್ಕಂದ್ರೆ ಇವರು ತುಂಬಾ ಸಿನಿಮಾಗಳೆಲ್ಲ ಮಾಡಿದ್ದಾರೆ. ಅವರೇ ಹರಿಪ್ರಿಯಾ ಅಂತ. ಹರಿಪ್ರಿಯಾ ಅವ್ರು ಯಾರು ಗೊತ್ತಿಲ್ಲ ಹೇಳಿ, ತುಂಬಾ ಜನ ಗೊತ್ತಿದ್ದಾರೆ. ಇವ್ರು ಮಾತ್ರ ಫುಲ್ ಮ್ಯಾಚ್ ಆಗ್ತಾ ಇದೆ ಫೋಟೋಸ್. ಬಟ್ ಆ ಬ್ಲರ್ ತೆಗ್ದಾದ್ಮೇಲೆ ಗೊತ್ತಾಗೋದು. ನನಗಂತೂ ಇವ್ರೇ ಅಂತ 100% ಅನ್ಸುತ್ತೆ. ಇವ್ರು ಒಂದ್ ಹೆಸರಾಗ್ಲಿ, ಇವ್ರ ಒಂದ್ ಏನೋ ಒಂದು ಅಪ್ಡೇಟ್ ಆಗ್ಲಿ ಯಾವ ವಿಡಿಯೋಸ್ ಗಳಲ್ಲಿ ಬಂದಿರ್ಲಿಲ್ಲ. ಇದು ಶಾಕಿಂಗ್ ಅಂತಾನೆ ಹೇಳ್ಬೋದು. ಹರಿಪ್ರಿಯಾ ಅವರ ಹೆಸರು ತಗೊಂಡಾಗ ಬಿಗ್ ಬಾಸ್ ಟೀಮ್ ಅವರು ಅದೇ ರೀತಿ ಕಾಣ್ತಾ ಇದೆ ಈ ಬ್ಲರ್ ನೋಡಿದಾಗ, ಈ ಬ್ಲರ್ ಫೋಟೋ ನೋಡಿದಾಗ. ಬಂದ್ಬಿಟ್ಟು ಸತ್ಯ ಧಾರಾವಾಹಿನ ಅಮಿತ್ ಅವರು ಇದಕ್ಕಿಂತ ಮುಂಚೆ ನಾವು ಹೇಳಿದ್ವಿ ಈ ಕಂಟೆಸ್ಟೆಂಟ್ ಬರ್ಬೋದಂತ. ಬಟ್ ಈ ಫೋಟೋ ರಿಲೀಸ್ ಮಾಡಿದ್ಮೇಲೆ ಗೊತ್ತಾಗ್ತಾ ಇದೆ ಇವ್ರೇ ಅಂತ. ನಾವು ಗೆಸ್ ಮಾಡಿದ್ರ ಪ್ರಕಾರ ಇವ್ರು ಅಮಿತಾನೆ, ಸತ್ಯ ಸೀರಿಯಲ್ ಆಕ್ಟರ್ ಅಮಿತಾ ಜಾಧವ್ ಅಂತ. ಇವರು ಕೂಡ ಒಂದು ಬಿಗ್ ಬಾಸ್ ಟೀಮ್ ರಿವೀಲ್ ಮಾಡಿದೆ. ಬಟ್ ಇಂಥವ್ರೆ ಅಂತಲ್ಲ, ನಮಗ್ ಕರೆಕ್ಟ್ ಆಗಿ ಕಾನ್ಫಿಡೆಂಟ್ ಆಗಿ ಹೇಳಕ್ ಆಗಲ್ಲ ಇವ್ರೇ ಅಂತ. ಬಟ್ ಕೆಲವು ಅನಾಲಿಟಿಕ್ ಮಾಡಿ ಪ್ರಿಡಿಕ್ಷನ್ ಮಾಡಿದಾಗ, ಜೂಮ್ ಮಾಡಿ, ಏನೋ ಮಾಡಿ, ಅದು ಮಾಡಿ ನೋಡಿದಾಗ ಈ ರೀತಿ ಅನಿಸ್ತಾ ಇದೆ. ಈ ಫೋಟೋಸ್ ಎಲ್ಲ ನೋಡಿದಾಗ ನಿಮ್ಗೆ ಹೆಂಗ ಅನ್ಸಂತ ಖಂಡಿತವಾಗ್ಲೂ ಪ್ರತಿ ಫೋಟೋಗೂ ಕಮೆಂಟ್ ಮಾಡಿ. ನೀವು ಇಂಥವ್ರೆ ಅಂತ ಯಾರಾದ್ರೆ ಕರೆಕ್ಟ್ ಆಗಿ ಗೆಸ್ ಮಾಡ್ತಾರೋ ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರ ಹೆಸರನ್ನು ಹೇಳ್ತೀನಿ ಸ್ಟಾರ್ಟಿಂಗ್ ಅಲ್ಲಿನೇ. ಈ ಫೋಟೋ ನೋಡಿ ತುಂಬಾ ಜನ ಪಂಕಜ್ ಅಂತ ಹೇಳ್ತಾ ಇದಾರೆ. ಎಸ್ ನಾರಾಯಣ್ ಅವರ ಮಗ ಪಂಕಜ್ ಅಂತಾರೆ. ನನಗಂತೂ ಡೌಟ್ ಗುರು, ಇವ್ರು ಪಂಕಜ್ ಅವರಲ್ಲ, ಬೇರೆ ಯಾರೋ ಸೀರಿಯಲ್ ಆಕ್ಟರ್ ಅಂತ ಕಾಣ್ಬೋದು. ತುಂಬಾ ಸ್ಮಾರ್ಟ್ ಆಗಿ ಕೂಡ ಇದ್ರೇನೆ ಅಷ್ಟು ಸ್ಮಾರ್ಟ್ ಆಗಿ ಕಾಣ್ತಾ ಇದಾರೆ. ಇನ್ನು ಫೋಟೋ ರಿವೀಲ್ ಮಾಡಿದಾಗ ಇನ್ನ ಎಷ್ಟಾಗಿ ಸ್ಮಾರ್ಟ್ ಕಾಣ್ಬೋದು. ನನಗಂತೂ ಇವ್ರಂತೂ 100% ಅವರೇ ಅನ್ಸುತ್ತೆ. ಭೂಮಿಕಾ ಬಸವರಾಜು ಆ ಫೇಸ್ ಕೊಟ್ಟು ಸ್ವಲ್ಪ ಮೂಗು, ಮುಖ ಲಕ್ಷಣ ಎಲ್ಲ ಕಾಣಿದಾಗ ನೋಡಿ ಖಂಡಿತವಾಗ್ಲೂ ಅವರೇ ಅನ್ಸುತ್ತೆ. ಏನಕ್ಕಂದ್ರೆ ಅವರು ಒಂದು ಹೆಸರಾಗ್ಲಿ, ಅವ್ರ ಒಂದು ಇದಾಗ್ಲಿ ತುಂಬಾ ಕಂಟೆಸ್ಟೆಂಟ್ ಲಿಸ್ಟ್ ಅಲ್ಲಿ ಬರ್ತಾರೆ ಅಂತ ತುಂಬಾ ವೈರಲ್ ಆಗಿತ್ತು ನೋಡಿ. ಯಾವ್ದೇ ಗುರು ಒಂದ್ ಹೆಸರು ವೈರಲ್ ಆಗ್ತಾ ಇದೆ, ಒಂದ್ ಹೆಸರು ಕಂಟೆಸ್ಟೆಂಟ್ ಬರ್ತಾ ಇದೆ, ಅದ್ ಹೆಸರು ಅಂದ್ರೆ ಎಲ್ಲ ಒಂದ್ ಕಡೆಯಿಂದ ಸೋರಿಕೆ ಆಗಿರುತ್ತೆ. ಆದೇ ಕಾರಣ ಅವ್ರ ಹೆಸರು ಓಡಾಡ್ತಾ ಇರುತ್ತೆ. ಬಂದೇ ಬರ್ತಾರೆ ಅಂತಲ್ಲ, ಅವ್ರ ಹೆಸರು ಓಡಾಡ್ತಿದೆ ಅಂದ್ರೆ ಅವ್ರು ಬರಕ್ ಚಾನ್ಸಸ್ ತುಂಬಾನೇ ಇರುತ್ತಂತ. ಈ ಹೆಸರು ಬಂದ್ಬಿಟ್ಟು ಭಾವನ, ಜಾಕಿ ಸಿಂಹ ನೋಡಿರಲ್ಲ, ಅವರು ಖಂಡಿತವಲ್ಲ ಅವ್ರ ಫೋಟೋ ಅಂತ ಅಲ್ಲ ಗುರು ಅಂತ ಹೇಳ್ತಾರೆ. ಬಟ್ ಅವ್ರಂತೂ ಅಲ್ಲ. ನನ್ನ ಅನಿಸಿಕೆ ಪ್ರಕಾರ ಇವರು ಗೀತಾ ಸೀರಿಯಲ್ ನ ಆಕ್ಟರ್ ಇದಾರಲ್ಲ, ಅವ್ರು ಅನ್ಸುತ್ತೆ. ಶರ್ಮಿಳಾ ಅಂತ ಅನ್ಸುತ್ತೆ. ಏನಕ್ಕಂದ್ರೆ ಫೋಟೋ ಅವ್ರ ಇತ್ತು ನೋಡಿದಾಗ ನನಗೆ ಸ್ವಲ್ಪ ಅನಾಲಿಟಿಕ್ ಮಾಡಿದಾಗ ಆ ರೀತಿ ಅನಿಸ್ತಾ ಇತ್ತು. ಮತ್ತೆ ಭಾವನನ ಶರ್ಮಿಳಾ ಅಂತ ನೀವು ಕಮೆಂಟ್ ಮಾಡಿ. ವಿಶೇಷವಾಗಿ ಈ ಫೋಟೋ ನೋಡಿದಾಗ ಏನಂದ್ರೆ ಕಾಮನ್ ಮ್ಯಾನ್ ತಗೊಂಡಿದ್ದಾರೆ. ಒಬ್ರು ಚಲ್ಕಿ ತಗೊಂಡು ಹೊಲದಲ್ಲಿ ಕೆಲಸ ಮಾಡ್ತಾ ಇದಾರೆ, ನೀರ್ ಕಟ್ತಾ ಇದಾರೆ ಅಂತ ಫೋಟೋ ಹಾಕಿದ್ದಾರೆ. ತುಂಬಾ ಖುಷಿ ಆಯ್ತು ಈ ಫೋಟೋ ನೋಡಿದಾಗ. ಏನಕ್ಕಂದ್ರೆ ನಾವೊಬ್ರು ರೈತರು, ಆ ರೈತರು ಒಂದು ಬಿಗ್ ಬಾಸ್ ಟೀಮ್ ಅಲ್ಲಿ ಒಂದು ಕಂಟೆಸ್ಟೆಂಟ್ ಆಗಿ ಹೋಗ್ತಾ ಇದ್ದಾರೆ.
ಕಾಮನ್ ಮ್ಯಾನ್ ಆಗಿ ಹೋಗ್ತಾ ಇದ್ರಿಂದ ತುಂಬಿ ಖುಷಿ ಕೊಡುತ್ತೆ. ಮತ್ತೆ ನಿಮ್ಗೆ ಯಾವ ರೀತಿ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಈ ರೀತಿಯಾಗಿ ಹಲವಾರು ಹೆಸರುಗಳನ್ನ ಕೆಲವು ಅದೇ ನಾನು ಹೇಳ್ದಲ್ಲ, ಶನಿವಾರ ಬಂದ್ಬಿಟ್ಟು ಒಂದು ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆ ಇದಲ್ಲ, ಆ ಗ್ರ್ಯಾಂಡ್ ಫಿನಾಲೆಯಲ್ಲಿ ಕೆಲವು ಹೆಸರುಗಳನ್ನ ರಿವೀಲ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರು. ಅದೇ ಫೋಟೋಗಳನ್ನ ಇವರು 2-3 ದಿನ ಮುಂಚೆನೆ ಒಂದು ಬ್ಲರ್ ಆಗಿ ಯಾವುದೇ ಒಂದು ಮುಖ ಸೀದಾ ಕಾಣ್ದಾನೆ, ಫೇಸ್ ಕಟ್ ಕಾಣ್ದಾನೆ ರಿಲೀಸ್ ಮಾಡಿದ್ದಾರೆ. ಅವರಲ್ಲಿ ಇವ್ರು ಗೆಸ್ ಮಾಡಿದಾಗ ಇಂತಿಂತ ಫೋಟೋಗಳೆಲ್ಲ ಸಿಗ್ತಾ ಇದಾವೆ. ಮತ್ತೆ ನೀವು ಫೋಟೋಸ್ ನೋಡಿರ್ತೀರ, ಈ ವಿಡಿಯೋ ನೋಡಿದ್ಮೇಲೆ ಅದ್ರಲ್ಲಿ ಯಾರ್ಯಾರಿದ್ರು ಯಾರ್ಯಾರು ಅನ್ಸ್ತಾ ಅಂತ ಕಮೆಂಟ್ ಮಾಡಿ ಮಿಸ್ ಮಾಡ್ದಾನೆ. ಹಾಗೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಶೇಷವಾಗಿ ನಾನು ಮೊದಲೇ ಹೇಳಿದೆ, ಈ ಚಾನಲ್ ಅಲ್ಲಿ ಬಿಗ್ ಬಾಸ್ ಬಗ್ಗೆ ತುಂಬಾ ಅಪ್ಡೇಟ್ ಸಿಗುತ್ತೆ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಶೇಷವಾಗಿ ಇಂಥ ವಿಡಿಯೋಸ್, ಇಂಥ ಕಂಟೆಸ್ಟೆಂಟ್ ಗಳ ಹೆಸರುಗಳು ನಿಮ್ಗೆ ಫೇವರೇಟ್ ಅನ್ಸಿದಾಗ ವಿಡಿಯೋ ಲೈಕ್ ಮಾಡಿ. ಲೈಕ್ ಮಾಡಿದಾಗ್ಲೇನೆ ಈ ವಿಡಿಯೋ ತುಂಬಾ ಜನಕ್ಕೆ ತಲುಪುತ್ತೆ, ಯೂಟ್ಯೂಬ್ ಆರ್ಗನೈಸರ್ ಮಾಡುತ್ತೆ. ಆದ ಕಾರಣ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.